ವೀಕ್ಷಕರೇ ನೋಡಿ, ಇದೀಗ ರೆಡಿ ಆಗಿದೆ. ಇದರಲ್ಲಿ ಆಲ್ರೆಡಿ ಮೆಣಸು ಬಿಟ್ಟಿದೆ, ಆದರೂ ಅದು ಸಣ್ಣ ಪಾಟಲ್ಲಿತ್ತು ನೋಡಿ. ಇದು ಒರಿಜಿನಲ್ ಸೈಜು. ಇಷ್ಟೇ ಸಣ್ಣ ಪಾಟಲ್ಲಿ ಅದು ಬಿಟ್ಟಿತ್ತು. ಸೊ ಈಗ ಅದಕ್ಕೆ ಬೇಕಾದಷ್ಟು ಫುಡ್ ಹಾಕಿದ್ದೀನಿ. ಸ್ವಲ್ಪ ಒಂದು ಎಲೆ ಡ್ಯಾಮೇಜ್ ಆಯಿತು, ತೊಂದರೆ ಇಲ್ಲ. ಸೊ ಈಗ ಏನು ಮಾಡ್ತಾನೆ ಅಂದರೆ, ಈ ದೊಡ್ಡ ಮರದಿಂದಾಗಿ ಇಲ್ಲಿ ಡೈರೆಕ್ಟ್ ಭೂಮಿ ಮೇಲೆ ಇಟ್ಟರೆ ಇದರ ಕೆಳಗಡೆಯಿಂದ ಬೇರು ಬರ್ತದೆ. ಆ ಮರದ ಬೇರು ಬಂದು ಇದರದ್ದು ಎಲ್ಲ ಕಂಪ್ಲೀಟ್ ಕೆಳಗಡೆ ಈಗ ನೆಲದಿಂದ ಬಂದು ತಿಂತದೆ. ಅದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದರೆ, ಈ ಪ್ಲೇಟ್ ಏನಿದೆಯಲ್ಲ, ಇದನ್ನು ಮಣ್ಣು ಬೇರೆ ಕಡೆ ಹಾಕುವ. ಈಗ ಹಾಕಿ ಆಮೇಲೆ ಪ್ಲೇಟನ್ನು ಇದರ ಕೆಳಗಡೆ ಇಟ್ಟು, ಅಂದರೆ ಇದನ್ನು ಕೆಳಗಡೆ ಇಟ್ಟು ಅದರ ಮೇಲೆ ಇದು ಇಡೋದು. ಆವಾಗ ಬೇರು ಬರೋದಿಲ್ಲ. ಈಗ ಅದೇ ಮಣ್ಣು ಹಾಕಿದ ಪ್ಲೇಟ್ ನಾನೇನು ಮಿಕ್ಸ್ ಮಾಡಿದೆ ಅದನ್ನೇ ಇಲ್ಲಿ ನೆಲಕ್ಕೆ ಹಾಕುವ. ಇಲ್ಲಿ ಟೊಮೆಟೊದ ಗಿಡ ಉಂಟು. ಸೊ ಅದಕ್ಕೊಂದು ಕಂಪೆನಿ ಆಯಿತು. ಸೊ ಇಲ್ಲಿ ಇಡುವ. ಇದು ಉರಗೆ. ಈಗ ಉರಗೆಯನ್ನು ಇದನ್ನು ಜೊತೆಗೆ ಸೇರಿ ಇದರಲ್ಲಿ ಇಡೋದು. ಸೊ ಇವಾಗ ನಾವು ಮೆಲ್ಲ ಇದನ್ನು ಹೀಗೆ ಎತ್ತುಕೊಂಡು ಇದರಲ್ಲಿ ಇಟ್ಬಿಡ್ತಾನೆ. ಈಗ ಇದು ಹಾಕಿದ್ದು ಸ್ವಲ್ಪ ಸೈಡಿಗೆ ಆಗಿದೆ, ತೊಂದರೆ ಏನಿಲ್ಲ. ಸೊ ಅದು ಆಮೇಲೆ ಬಗ್ಕೊಂಡು ಸರಿ ಆಗ್ತದೆ. ಇಷ್ಟವರೆಗೆ ಆ ಗಿಡ ನೆರಳಲ್ಲಿತ್ತು. ಇವಾಗ ಅದಕ್ಕೆ ಸ್ವಲ್ಪ ಶಾಕ್ ಆಗ್ತದೆ ಬಿಸಿಲಿಗೆ ಬಂದರೆ. ಇರಲಿ, ಅದಕ್ಕೆ ನಾನೀಗ ನನ್ನ ಕೈ ತೊಳೆದ ನೀರೆಲ್ಲ ಕೈ ತೊಳೆದದ್ದು ರೆಡಿ ಉಂಟು. ಸೊ ಅದನ್ನು ಹಾಕಿ ಮಣ್ಣು ಸೆಟ್ ಮಾಡಿಬಿಡುವ. ಇದು ಸ್ವಲ್ಪ ಲೆವೆಲು ನಾನು ಬೀಳ್ಬೋದು, ಅದಕ್ಕೆ ಈ ಇಟ್ಟಿಗೆ ಒಂದು ಹಾಕುವ ಬೀಳದಾಗೆ. ಸೊ ಇಟ್ಟಿಗೆ ಹಾಕಿದ್ದಾನೆ.